ವಿಧಾನಸೌಧದ 3ನೇ ಮಹಡಿ ಕಾರಿಡಾರ್ನಲ್ಲಿ ಬಾರ್ ಮಾಲೀಕರ ಸಂಘಗಳ ನಡುವೆ ಘರ್ಷಣೆ ನಡೆದಿದೆ. ಸಿಎಂ ಭೇಟಿ ಮುಗಿಸಿ ಹೊರಗೆ ಬಂದವರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಆಮೇಲೆ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿ ಪರಿಸ್ಥಿತಿ ತಹಬದಿಗೆ ತಂದರು. ಬೆಂಗಳೂರಿನ ಕೋರಮಂಗಲದ ಹೋಟೆಲೊಂದರಲ್ಲಿ ನಿನ್ನೆ ಮಧ್ಯರಾತ್ರಿ ಗ್ಯಾಂಗ್ ರೇಪ್ ನಡೆದಿದೆ. ಸಂತ್ರಸ್ತೆಯಿಂದ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬಂಗಾಳ ಮೂಲದ 3 ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ತಲೆಮರೆಸಿಕೊಂಡಿದ್ದಾನೆ. ಕಿಡಿಗೇಡಿಗಳು ಮೈಸೂರಿನ ಚಾಮುಂಡಿ ಬೆಟ್ಟದ ಉತ್ನಳ್ಳಿ ಭಾಗದಲ್ಲಿ ಒಣಗಿದ ಕಾಡಿಗೆ ಬೆಂಕಿ ಇಟ್ಟಿದ್ದಾರೆ. 40 ಎಕರೆ ಕಾಡು ಬೆಂಕಿಗಾಹುತಿಯಾಗಿದೆ. 4 ಅಗ್ನಿಶಾಮಕ ವಾಹನಗಳ ಮೂಲಕ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದ್ರೂ ನಿಯಂತ್ರಣಕ್ಕೆ ಬರ್ತಿಲ್ಲ. ಫೆಬ್ರವರಿ 15-16ರಂದು ಅಮೆರಿಕದಿಂದ ಭಾರತಕ್ಕೆ ಗಡಿಪಾರು ಆದವರ ಪೈಕಿ ಮಹಿಳೆಯರು ಮತ್ತು ಮಕ್ಕಳ ಕೈಗೆ ಕೋಳ ಹಾಕಿರಲಿಲ್ಲ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ನಾವು ಮನವಿ ಮಾಡಿಕೊಂಡಿದ್ವಿ, ಅದಕ್ಕೆ ಅಮೆರಿಕ ಸ್ಪಂದಿಸಿದೆ ಅಂತ ಹೇಳಿ. ಎನ್ಸಿಪಿ ನಾಯಕ ಶರದ್ ಪವಾರ್ ಅವರು ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಅವರಿಗೆ ಪ್ರಧಾನಿ ಮೋದಿ ನೆರವಾಗಿದ್ದಾರೆ. ಕೈಯಾರೆ ಗ್ಲಾಸ್ ಅಲ್ಲಿ ನೀರು ತುಂಬಿ ಕೊಟ್ಟಿದ್ದಾರೆ. ಇದು ಮೆಚ್ಚುಗೆಗೆ ಪಾತ್ರವಾಗಿದೆ. ಅಮೆರಿಕದಲ್ಲಿ ಅದಾನಿ ಕುರಿತ ಪ್ರಶ್ನೆಗೆ ಮೋದಿ ನೀಡಿದ ಉತ್ತರವನ್ನು ರಾಹುಲ್ ಗಾಂಧಿ ಮತ್ತೊಮ್ಮೆ ವಿರೋಧ ಮಾಡಿದ್ದಾರೆ. ಮೋದಿ ಅವರೇ, ಇದು ವೈಯಕ್ತಿಕ ವಿಚಾರ ಅಲ್ಲ, ಇದು ದೇಶದ ಪ್ರಯೋಜನಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರದ ಕನ್ನೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಶಿ ಪುಸ್ತಕಗಳನ್ನು ಬೀದಿಗೆ ಹಾಕಿದ್ರು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ವಿಜಯಪುರ ಗ್ರಾಮೀಣ ಬಿಒ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ನಂತರ ವಿಜಯ್ ಕುಮಾರ್ನ ಸಸ್ಪೆಂಡ್ಗೆ ಶಿಫಾರಸು ಮಾಡಿದರು. ಹತ್ರಾಸ್ ಕಾಲ್ತುಳಿತ ಪ್ರಕರಣದಲ್ಲಿ ಭೋಲೆ ಬಾಬಾಗೆ ನ್ಯಾಯಾಂಗ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ದುರಂತಕ್ಕೂ ಬಾಬಾಗೂ ಸಂಬಂಧ ಇಲ್ಲ, ಹೆಚ್ಚಿನ ಜನ ಸೇರಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ ಅಂತ ತನಿಖಾ ಆಯೋಗದ ವರದಿ ತಿಳಿಸಿದೆ. ವಿವಾಹ ಬಂಧ ಮುಗಿದ ಮಾತ್ರಕ್ಕೆ ಜೀವನವೇ ಮುಗ್ದಂತಲ್ಲ, ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮಧ್ಯೆ ಕ್ರಿಕೆಟರ್ ಚಹಲ್ ಮತ್ತು ಧನುಶ್ರೀ ಜೋಡಿ ಬೇರ್ಪಟ್ಟಿದ್ದಾರೆ.